ವೃಂದಾವನದಲ್ಲಿ ಒಂದು ಚಿಕ್ಕ ಬಾಲಕನಾಗಿ ಬೇರೆಯವರ ಮನೆಯಲ್ಲಿ ಹೋಗಿ ಏನನ್ನು ಕದೀತಾನೆ? ಬೆಣ್ಣೆಯನ್ನು ಕದೀತಾನೆ. ಇದು ತರ್ಕಬದ್ಧವಾಗಿದೆಯಾ? ತರ್ಕಕ್ಕೆ ಯಾವುದಾದ್ರು ಸಿಲುಕುವಂತಹ ಮಾತಾ ಇದು? ಭಗವಂತ ಅವನು ಎಲ್ಲ ಬ್ರಹ್ಮಾದಿ ದೇವತೆಗಳಿಂದ ಪೂಜಿಸಲ್ಪಡುವಂತಹ ಭಗವಂತ. ಬ್ರಹ್ಮಾದಿ ದೇವತೆಗಳೇ ಹೋಗಿ ಮೊರೆಯಿಟ್ಟು ಭಗವಂತ ಅವತಾರ ಮಾಡಪ್ಪ, ದ್ವಾಪರ ಯುಗದಲ್ಲಿ ಎಷ್ಟೊಂದು ರಾಕ್ಷಸರು ಬಂದ್ಬಿಟ್ಟಿದ್ದಾರೆ, ಭೂಭಾರ ತಡೆಯೋಕ್ಕಾಗ್ತಾ ಇಲ್ಲ, ಧರ್ಮ ಅಳಿತಾ ಇದೆ ಅನ್ನುವಾಗ ಅವರೆಲ್ಲ ಹೋಗ್ಬಿಟ್ಟು ಭಗವಂತನ ಹತ್ರ ಪ್ರಾರ್ಥನೆ ಮಾಡಿ ಭಗವಂತನೇ ಅವತಾರ ಮಾಡಿ ಬಂದ. ಅವತಾರ ಮಾಡಿದ್ಮೇಲೆ ಏನು ಮಾಡ್ದ? ಅವನು ಬೆಣ್ಣೆಯನ್ನು ಕದ್ದ. ಭಗವಂತ ಬೆಣ್ಣೆಯನ್ನು ಕದೀತಾ ಇದ್ದಾನೆ. ಇದರಿಂದ ಏನು ನಮ್ಗೆ ಅರ್ಥ ಆಗ್ತಾ ಇದೆ ಅಂದರೆ, ನಮ್ಮ ತರ್ಕಕ್ಕೆ ನಿಲುಕದ ಅವನು ಭಗವಂತ. ನಾವು ಯಾವುದೇ ಲಾಜಿಕನ್ನು ಇಟ್ಕೊಂಡು ನಾನು ಭಗವಂತನನ್ನು ಅರ್ಥ ಮಾಡ್ಕೊಳ್ತೇನೆ ಅಂತ ಅಂದ್ಕೊಂಡ್ರೆ ನಮ್ಮಂತಹ ಮೂಢರು ಇಲ್ಲ. ಅಂದರೆ ಭಗವಂತ ನಮ್ಮ ಎಲ್ಲ ತರ್ಕಗಳಿಗೆ ಮೀರಿದವನು. ಇದು ನಮ್ಮ ಅರ್ಥ ಮಾಡ್ಕೋಬೇಕು. ಅಂದರೆ ತರ್ಕಕ್ಕೆ ಭಕ್ತಿಯಲ್ಲಿ ಅವಕಾಶನೇ ಇಲ್ವಾ ಅಂತ ಕೆಲವರು ಯೋಚನೆ ಮಾಡ್ಬೋದು. ಇಲ್ಲ, ತರ್ಕಕ್ಕೆ ಅವಕಾಶ ಇದೆ. ಯಾವ ಮಟ್ಟಿಗೆ ತರ್ಕ ನಮಗೆ ಭಗವಂತನ ಭಕ್ತಿ ಸೇವೆಯಲ್ಲಿ ತೊಡಗಕ್ಕೆ ಸಹಾಯ ಮಾಡುತ್ತೋ ಅಷ್ಟು ತರ್ಕ ನಮಗೆ ಬೇಕು. ಆದರೆ ವಿತಂಡವಾದವನ್ನು ನಾವು ಮಾಡಬಾರ್ದು. ಒಂದೊಂದು ಸರಿ ಪ್ರಭುಪಾದರ ಹತ್ರ ಕೆಲವರು ಪ್ರಶ್ನೆ ಕೇಳ್ತಾ ಇದ್ರಂತೆ, ಪ್ರಭುಪಾದ್ರೆ ಕೃಷ್ಣನ ಮೈ ಬಣ್ಣ ನೀಲಿ ಯಾಕೆ? ಆಗ ಪ್ರಭುಪಾದರು ಹೇಳಿದ್ರು, ಅದು ಕೃಷ್ಣನ ಇಷ್ಟ. ಇನ್ನು ನೀವು ಕೇಳಬೇಕಾದ್ರೆ ನೀವು ಒಂದು ಕೆಲಸ ಮಾಡಿ, ಭಕ್ತಿ ಸೇವೆಯಲ್ಲಿ ಚೆನ್ನಾಗಿ ತೊಡಕೊಳ್ಳಿ, ಮತ್ತೆ ನೀವು ವೈಕುಂಠಕ್ಕೆ ಹೋಗಿ ಅಲ್ಲಿ ಕೃಷ್ಣನನ್ನು ಡೈರೆಕ್ಟಾಗಿ ಕೇಳಿಬಿಡಿ, ನಿಮ್ಗೆ ಕ್ವಶನ್ ಆನ್ಸರ್ ಸಿಗುತ್ತೆ ಅಂತ. ಅಂದರೆ ಅರ್ಥ ಏನು ಅಂದರೆ, ನಮಗೆ ಪ್ರಶ್ನೆ ಕೇಳುವ ಸಾಮರ್ಥ್ಯ ಇದೆ ಅನ್ನೋದಕ್ಕೋಸ್ಕರ ಸುಮ್ಮನೆ ಏನೋ ಒಂದು ಪ್ರಶ್ನೆ ಕೇಳೋದಲ್ಲ. ನಮ್ಮ ಪ್ರಶ್ನೆ ಹೇಗಿರಬೇಕು ಅಂದರೆ, ಆ ಪ್ರಶ್ನೆಗೆ ಉತ್ತರ ಸಿಕ್ಕಿದ ಮೇಲೆ ನಾವು ಭಕ್ತಿ ಸೇವೆಯಲ್ಲಿ ಇನ್ನೂ ಹೆಚ್ಚಾಗಿ ತೊಡ್ಕೋಬೇಕು, ಅಂತಹ ಪ್ರಶ್ನೆಯನ್ನು ಕೇಳಬೇಕು.